ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಹೈಕಮಾಂಡ್ಗೆ 31 ಶಾಸಕರು ಪತ್ರ ಬರೆದಿರುವುದು ನಿಜ. ಗ್ಯಾರಂಟಿ ನ್ಯೂಸ್ಗೆ ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಹೇಳಿಕೆಯನ್ನು ನೀಡಿರುವಂಥದ್ದು. ಹೊಸಬರಿಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದ್ದೇವೆ. ಹೈಕಮಾಂಡ್ಗೆ 31 ಶಾಸಕರು ಪತ್ರ ಬರೆದಿರುವುದು ನಿಜ. ಗ್ಯಾರಂಟಿ ನ್ಯೂಸ್ಗೆ ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದೇವೆ ಆ ಒಂದು ಲೆಟರ್ನಲ್ಲೇ. ಮೊದಲ ಬಾರಿ ಗೆದ್ದಿರುವವರಿಗೆ ಸಾಕಷ್ಟು ಅನುಭವ ಇದೆ, ಹೀಗಾಗಿ ಅಂಥವರನ್ನು ಗುರುತಿಸಿ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಪತ್ರ ಬರೆದು ಸುಮಾರು 2 ತಿಂಗಳಾಗಿವೆ. ನಾಯಕತ್ವ ವಿಚಾರಕ್ಕೂ ನಮ್ಮ ಪತ್ರಕ್ಕೂ ಸಂಬಂಧ ಇಲ್ಲ ಅಂತ ಶಾಸಕ ಎಸಿ ಶ್ರೀನಿವಾಸ್ ಅವರು ಹೇಳಿರುವಂಥದ್ದು. ಮಾತಾಡಿ ಸರ್. ಏನಿಲ್ಲ, ಒಂದು ಪತ್ರ ಬಹಳ ವೈರಲ್ ಆಗ್ತಿದೆ, ಬಹಳ ಸುದ್ದಿ ಆಗ್ತಿದೆ ಸರ್ ಇವತ್ತು. ತಮಗೆ ಗೊತ್ತಿರ್ಬೋದು. ಯಾವ ಪತ್ರ ಸರ್? ಒಂದು 36 ಶಾಸಕರು ನೂತನವಾಗಿ ಆಯ್ಕೆಯಾಗಿ ಬಂದಿರುವ ಕಾಂಗ್ರೆಸ್ ಶಾಸಕರು ಒಂದು ಪತ್ರಕ್ಕೆ ಸಹಿ ಹಾಕಿ ಕಳಿಸಿದ್ರ. ಅದು ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದು ಆ ಪತ್ರ ನಿಜನಾ ಅಂತ? ನಿಜನೇ. ಎಲ್ಲಾನು ಮೊದಲನೇ ಬಾರಿ ಗೆದ್ದಂತ ಶಾಸಕರುಗಳು ಆಗ್ಲಾಗ್ಲೇ ಒಂದ್ 2-3 ತಿಂಗಳಿಂದನೇ ಕುತ್ಕೊಂಡು ನಮಗೂ, ನಾವು ಸೀನಿಯರ್ಗಳು ಫಸ್ಟ್ ಟೈಮ್ ಗೆದ್ದಿರ್ಬೋದು, ಬಟ್ ನಮಗೂ ತುಂಬಾ ಅನುಭವ ಇದೆ, ಪಕ್ಷಕ್ಕೆ ದುಡ್ದಿದ್ದೀವಿ, ನಮಗೂ ಒಂದು 5 ಯಾರ್ಗನ ಕೊಡಿ, ಫಸ್ಟ್ ಟೈಮ್ ಗೆದ್ದವ್ರಿಗೆ ಒಂದು 5 ಜನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಡೆಲ್ಲಿಲಿ ಎಸಿಸಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸೀನಿಯರ್ ಲೀಡರ್ಗಳಿಗೆ ಒಂದು ಮನವಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಸೈನ್ ಮಾಡಿ ಕೊಟ್ಟಿರೋದು ನಿಜಾನೇ. ಯಾವಾಗ ಸರ್ ಇದು ಪತ್ರ ರೆಡಿ ಆಗಿದ್ದು? ಪತ್ರಕ್ಕೆ ಸಹಿ ಆಗ್ಲೇ ಒಂದ್ 2 ತಿಂಗಳ ಹಿಂದೆನೆ ಇದೆಲ್ಲ ಕುತ್ಕೊಂಡು ಫಸ್ಟ್ ಟೈಮ್ MLAಗಳು ಮಾತಾಡಿ, ತಪ್ಪೇನಿದೆ ಅದ್ರಲ್ಲಿ? ಈಗ ಅನುಭವ ಇರೋರಿಗೆ ನಾವೇನು ಬೇರೆಯವ್ರ ಕಿತ್ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಒಂದ್ 5 ಜನಕ್ಕೆ ಯಾರಿಗನ್ನ ಕೊಡಿ, ಅನುಭವಸ್ಥರಿಗೆ, ಸ್ವಲ್ಪ ಆಡಳಿತ ಮಾಡೋರಿಗೆ, ಹೊಸ ಮುಖಗಳಿಗೆ, ಯುವಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದೀವಿ ಹೈಕಮಾಂಡ್ಗೆ. ಅವ್ರು ಲೆಫ್ಟ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಕೊಡ್ಬೋದು, ಕೊಡದೆಲ್ಲ ಇರಬಹುದು. ನಮ್ ಮನವಿ ಮಾಡಿದೀವಿ ಅಷ್ಟೇ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.